ವಾಗ್ದೇವಿ ಪ್ರಶಸ್ತಿಯನ್ನು ಬರೆದುಕೊಳ್ತಾ ಇರ್ತಕ್ಕಂಥ ಶ್ರೀಯುತರ ಅಭಿನಂದನಾ ಪತ್ರ. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿಯ ಆರಾಧನೆಯನ್ನು ಜೊತೆಯಾಗಿಯೇ ಮಾಡುತ್ತಾ ಬಂದಿರುವ ಶ್ರೀ ಕಲ್ಯಾಣರಾವ್ ದೇಶಪಾಂಡೆ ಅವರು ಉತ್ತರ ಕರ್ನಾಟಕದ ಒಂದು ವಿಶಿಷ್ಟ ಪ್ರತಿಭೆಯಾಗಿ ವೃತ್ತಿ ಪ್ರವೃತ್ತಿಗಳ ಎರಡನ್ನೂ ಯಶಸ್ವಿಯಾಗಿ ಪೋಷಿಸುತ್ತಾ ಸಾಧನೆಯ ದಾರಿಯಲ್ಲಿ ನಡೆದಿರುವವರು. ಕನ್ನಡ ಸಾಹಿತ್ಯದ ಕೃಷಿಯನ್ನು ಹಲವು ಆಯಾಮಗಳೊಂದಿಗೆ ಮಾಡುತ್ತಾ ತಮ್ಮ ಬರವಣಿಗೆಯ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಮೌಲಿಕವಾದ ಕೊಡುಗೆಗಳನ್ನು ನೀಡುತ್ತಾ ಬಂದವರು. ಮಾನ್ಯರೇ, ತಾವು ತಮ್ಮ ಆಳವಾದ ಅಧ್ಯಯನದ ಆಧಾರದೊಂದಿಗೆ ಕರ್ನಾಟಕದ ವಿಶಿಷ್ಟ ಕಲಾ ಪ್ರಕಾರವಾದ ಗಮಕ ಕ್ಷೇತ್ರದ ಪ್ರಸಾರದಲ್ಲಿಯೂ ವ್ಯಾಖ್ಯಾನದ ಮೂಲಕ ಕೈಜೋಡಿಸಿ ಸೇವೆ ಸಲ್ಲಿಸುತ್ತಿರುವೆ. ಅದರೊಂದಿಗೆ ಒಂದು ಸುಶಿಕ್ಷಿತ ಸುಸಂಸ್ಕೃತ ಸಮಾಜ ನಿರ್ಮಾಣದ ಕಾರ್ಯದಲ್ಲಿ ಯುವ ಜನರಿಗೆ ಅಗತ್ಯವಾದ ಮೌಲ್ಯಗಳನ್ನು ಕಲಿಸುವ ಸತ್ಕಾರ್ಯದಲ್ಲಿ ನಿರಂತರವಾಗಿ ನಡೆಸುತ್ತಿದ್ದೇವೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶ್ರೀ ಭೀಮರಾವ್ ದೇಶಪಾಂಡೆ ಮತ್ತು ಶ್ರೀಮತಿ ರಮಾಬಾಯಿ ದಂಪತಿಗಳಿಗೆ 1957 ಅಕ್ಟೋಬರ್ 4ರಂದು ಜನಿಸಿದ ತಾವು ಉತ್ತಮ ಶಿಕ್ಷಣವನ್ನು ಪಡೆಯುತ್ತಾ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ MA ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರುತ್ತೀರಿ. ವೃತ್ತಿಗಾಗಿ ಅವಲಂಬಿಸಿದ್ದು BSNL ಸಂಸ್ಥೆಯನ್ನಾದರೂ ಪ್ರವೃತ್ತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನು ಮೂಡಿಸಿಕೊಳ್ಳುತ್ತಾ ಸ್ವತಃ ಸಾಹಿತ್ಯ ರಚನೆಯಲ್ಲಿ ತೊಡಗಿ ತಮ್ಮ ಚಟುವಟಿಕೆಯ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. 1995ರಲ್ಲಿ ಆಶ್ರಯ ಎಂಬ ಕಾದಂಬರಿಯನ್ನು ಬರೆದು 2001ರಲ್ಲಿ ಭಾರತ ದರ್ಶನ ಪ್ರವಾಸ ಕಥನದ ಅನುವಾದ ಮಾಡಿ 2004ರಲ್ಲಿ ವಿಜಯಪುರ ವಿಜಯನಗರ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿದ್ದೀರಿ. ಅಭಿನಂದನೆಗಳು. ಕ್ರಿಸ್ತಶಕ 2002ರಿಂದ ಕನ್ನಡ ನಾಡಿನ ವಿಶೇಷ ಕಲೆಯಾದ ಗಮಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿದೆ. ಸಂಗೀತದೊಂದಿಗೆ ಶಿಷ್ಟ ಸಾಹಿತ್ಯದ ಸಂಗಮವಾಗಿರುವ ಗಮಕ ಕಲೆಯು ಸಾಹಿತ್ಯಾರಾಧಕರಾದ ತಮ್ಮ ಗಮನವನ್ನು ಸಹಜವಾಗಿ ಸೆಳೆದುಕೊಂಡಿದೆ. ವಿಜಯಪುರದ ಗಮಕ ಕಲಾವಿದರಾದ ಶ್ರೀಮತಿ ಶಾಂತಾ ಕೌತಾಳದ ಜೊತೆಗೂಡಿ ಕಾವ್ಯ ವಾಚನಕ್ಕೆ ವ್ಯಾಖ್ಯಾನ ಮಾಡಲು ಆರಂಭಿಸಿ ಇದುವರೆಗೆ ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತೀರಿ. ಕುಮಾರವ್ಯಾಸನ ಜನ್ಮಸ್ಥಳವಾದ ಕೋಳಿವಾಡದಲ್ಲಿಯೇ 2002 ಮತ್ತು 2003ರಲ್ಲಿ ಗಮಕ ವಾಚನ ಗಮಕ ವ್ಯಾಖ್ಯಾನ ಮಾಡಿದ ಹಿರಿಮೆ ತಮ್ಮದು. ನಂತರದಲ್ಲಿ ಹಲವಾರು ದೇವಸ್ಥಾನಗಳಲ್ಲಿ, ವಿದ್ಯಾಲಯಗಳಲ್ಲಿ, ವಿಜಯಪುರದ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ, ಅಖಿಲ ಕರ್ನಾಟಕ ಗಮಕ ಸಮ್ಮೇಳನ ಬಾಗಲಕೋಟೆ ಮತ್ತು ಬೆಂಗಳೂರು ಎರಡೂ ಕಡೆಗಳಲ್ಲಿ ತಮ್ಮ ಪಾಂಡಿತ್ಯಪೂರ್ಣವಾದ ವ್ಯಾಖ್ಯಾನವನ್ನು ನೀಡಿರುತ್ತೀರಿ. ಬೆಳಗಾವಿಯಲ್ಲಿ 2005ರಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಥಮ ಗಡಿನಾಡ ಗಮಕ ಸಮ್ಮೇಳನ ಮತ್ತು ಕರ್ನಾಟಕ ರಾಜ್ಯ ಗಮಕ ಕಲಾ ಸಮ್ಮೇಳನ ವಿಜಯಪುರದಲ್ಲಿ, 2007ರಲ್ಲಿ ನಡೆದ ಕರ್ನಾಟಕ ರಾಜ್ಯ ಗಮಕ ಕಲಾ ಸಮ್ಮೇಳನವೂ ಸೇರಿದಂತೆ ಹಲವಾರು ಗಮಕ ಸಮ್ಮೇಳನಗಳಲ್ಲಿ ವ್ಯಾಖ್ಯಾನವನ್ನು ಮಾಡಿರುತ್ತೀರಿ. ಇವಲ್ಲದೆ ರಾಜ್ಯದ ಹಲವು ನಗರಗಳ ಕಲಾ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ ನಡೆದ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಆಯೋಜಿಸಲಾಗಿದ್ದ ಕಾವ್ಯ ವಾಚನಗಳಲ್ಲಿ ತಮ್ಮ ವ್ಯಾಖ್ಯಾನವು ನಡೆದಿದೆ. ಈ ರೀತಿಯಾಗಿ ಅನೇಕ ಹಳೆಗನ್ನಡದ, ನಡುಗನ್ನಡದ ಮತ್ತು ಹೊಸ ಕನ್ನಡದ ಕಾವ್ಯಗಳಿಗೆಲ್ಲ ವ್ಯಾಖ್ಯಾನ ಮಾಡುತ್ತಾ ತಮ್ಮ ಸಾಹಿತ್ಯಾಧ್ಯಯನದ ಸದುಪಯೋಗ ಮಾಡಿಕೊಳ್ಳುತ್ತಿದ್ದೀರಿ. ಅಭಿನಂದನೆಗಳೇ. ತಾವು 2005ರಲ್ಲಿ ಶ್ರೀ ಕುಮಾರವ್ಯಾಸ ಭಾರತ ಭವನವನ್ನು ವಿಜಯಪುರದಲ್ಲಿನ ತಮ್ಮ ಸ್ವಗೃಹದಲ್ಲಿ ಸ್ಥಾಪಿಸಿ ಅದರ ಮೂಲಕ ಗಮಕ ಕಾರ್ಯಕ್ರಮವೂ ಸೇರಿದಂತೆ ಹತ್ತಾರು ಸಾಹಿತ್ಯಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥಿತವಾಗಿ ನಡೆಸುತ್ತಾ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ವಿಜಯಪುರದಲ್ಲಿ ಅಲ್ಲಿನ ಹಿರಿಯ ಗಮಕ ಕಲಾವಿದರಾಗಿರುವ ಶ್ರೀಮತಿ ಶಾಂತಾ ಕೌತಾಳರೊಂದಿಗೆ ಸೇರಿ ಗಮಕ ಕಲೆಯ ಆರಾಧನೆಯನ್ನು ಮಾಡುತ್ತಲೇ ಕನ್ನಡ ಸಾಹಿತ್ಯ ಸೇವೆಯ ಕೃಷಿಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ತಮ್ಮ ಈ ಸಾರ್ಥಕ ಸೇವೆಗಾಗಿ ಹೃತ್ಪೂರ್ವಕವಾಗಿ ಅಭಿವಂದಿಸುತ್ತಾ 21/7/2004 ಈ ಶುಭ ದಿನದಂದು ವಾಗ್ದೇವಿಯ ಪುತ್ರರೆನಿಸಿದ ತಮ್ಮನ್ನು ದೇವಿ ಶಾರದೆಯ ಅನುಗ್ರಹಾರ್ಥವಾಗಿ ಶ್ರೀ ವಾಗ್ದೇವಿ ಗಮಕಲಾ ಪ್ರತಿಷ್ಠಾನ 2024 ಶ್ರೀ ಕ್ರೋಧಿ ಸಂವತ್ಸರದ ಆಷಾಢ ಶುದ್ಧ ಪೌರ್ಣಮಿಯ ಶುಭ ದಿನದಂದು ಶ್ರೀ ವಾಗ್ದೇವಿ ಪ್ರಶಸ್ತಿ ಇದನ್ನು ನೀಡಿ ಅತ್ಯಂತ ಹರ್ಷ ಹಾಗೂ ಅಭಿಮಾನಗಳಿಂದ ಅಭಿನಂದಿಸುತ್ತಿದೆ. ತಮ್ಮ ಮೇಲೆ ಆ ವಾಗ್ದೇವಿಯು ನಿರಂತರವಾಗಿ ತನ್ನ ಕೃಪಾ ಕಟಾಕ್ಷವನ್ನು ನೀಡುತ್ತಿರಲಿ. ಪರಮಾತ್ಮನಾದ ಶ್ರೀ ವೀರನಾರಾಯಣನು ಆಯುರಾರೋಗ್ಯಾದಿಗಳನ್ನು ಅನುಗ್ರಹಿಸಲೆಂದು
ಪ್ರಾರ್ಥಿಸುತ್ತೇವೆ. ಸಾಷ್ಟಾಂಗ ನಮನಗಳೊಡನೆ ಅಧ್ಯಕ್ಷರು ಡಾಕ್ಟರ್ ಕೆ.ಪಿ. ಪುಟ್ಟರಾಯರು, ಪ್ರಧಾನ ಪೋಷಕರು ಶ್ರೀ ವೈ.ಕೆ. ಮುದ್ದುಕೃಷ್ಣ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀನಾಥ ಶಾಸ್ತ್ರಿ ಮತ್ತು ಎಲ್ಲ ಗಮಕ ಬಂಧುಗಳ ಪರವಾಗಿ ಈ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಹಲೋ, ನಾನು ಗಮಕ ಭೀಷ್ಮ ಕೌಶಿಕ್ ಅವರ ಪುತ್ರಿ ರುಕ್ಮಿಣಿ ರಾಮಮೂರ್ತಿಯಿಂದ ಬಿಜಾಪುರಕ್ಕೆ ಸುಮಾರು 4-5 ಬಾರಿ ಹೋಗಿದ್ದೇನೆ. ಅವರೊಂದಿಗೆ ಹಾಡಿದ್ದೇನೆ. ಮತ್ತೆ ಶಾಂತಕ ಗೌತಾರ ಅವರ ಸರಿಯನ್ನು ತೆಗೆದುಕೊಂಡಿದ್ದೇನೆ. ಅದು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ನನಗೆ ಅವರ ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಅವ್ರು ಬರ್ತಾ ಇರತಕ್ಕಂತಹ ಆ ಗಮಕ ಪ್ರಚಾರ ಇದೆಲ್ಲ ಮಾಡ್ತಾ ಇರ್ತಕ್ಕಂತಹ ಅದಕ್ಕೆ ನಾವು ನಿಜವಾಗ್ಲೂ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಅನ್ಸುತ್ತೆ. ಹಾಗಾಗಿ ನನ್ನ ತಮ್ಮ ಎಂ.ಡಿ. ಕೌಶಿಕ್ ನಮ್ಮ ತಂದೆಯವರ ಹೆಸರು ಎಲ್ಲರಿಗೂ ನಮಸ್ಕಾರ. ಈ ದಿವಸದ ಪದ್ಮಶ್ರೀ ಎಚ್.ಆರ್. ಕೇಶವಮೂರ್ತಿ ಉತ್ತಮ ಗಮಕ ಶಿಕ್ಷಕ ಪ್ರಶಸ್ತಿನ ಸ್ವೀಕರಿಸ್ತಾ ಇರೋ ಶ್ರೀಮತಿ ನವರತ್ನ ಎಸ್. ಅವರನ್ನ ಪರಿಚಯ ಮಾಡ್ಕೊಳ್ಳೋ ಸೌಭಾಗ್ಯ ನನ್ನದಾಗಿದೆ. ಬಹಳ ಕಡಿಮೆ ಪದಗಳಲ್ಲಿ ನಾನು ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಿಡಿಯಾಗಿದೆ. ಬುದ್ಧರಾಯರು ಮತ್ ಕಂಡುಬಿಡ್ತಾ ಇದ್ದಾರೆ. ಹಾಗಾಗಿ ನಾವು ಮುಗಿಸ್ತೀನಿ. ಅವರು ಅವರ ವೈಯಕ್ತಿಕ ಪರಿಚಯ 2 ನಿಮಿಷದಲ್ಲಿ ನಾನು ಹೇಳೋದಾದ್ರೆ, ಶ್ರೀಮತಿ ನಂಜಮ್ಮ ಮತ್ತು ಶ್ರೀ ಮಂಜಯ್ಯ ದಂಪತಿಗಳ ಪುತ್ರಿ ಇವರು. ಅರಸೀಕೆರೆಯ ಕಣಕಟ್ಟೆ ಜನ್ಮಸ್ಥಳ ಇವರದ್ದು. B.Com ಪದವಿದರೆ, ಜೊತೆಗೆ ಸಂಸ್ಕೃತ ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ. ವಿವಾಹದ ನಂತರ ಗಮಕ ಕಲಾಕ್ಷೇತ್ರಕ್ಕೆ ಅವರು ಎಂಟ್ರಿ ತಗೊಂಡು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅವರು ಶ್ರೀಮತಿ ವನಮಾಲ ಅವರಿಂದ ಆ ಗಮಕ ವಿದ್ಯೆಯನ್ನ ಕಲಿತು ಮುಂದೆ ಅವರ ಆದೇಶದಂತೆ ಅದನ್ನ ಬೋಧನೆಯಲ್ಲಿ ತೊಡಗಿದ್ದಾರೆ. ಅಂದ್ರೆ ನಾವು ಕಲಿಯೋದಕ್ಕಿಂತ ಅದನ್ನ ಬೋಧಿಸ್ತಾ ಹೋಗೋದಿದೆಯಲ್ಲ, ಬಹಳ ವಿಶೇಷ. ಇವತ್ತಿನ ವಿದ್ಯಮಾನದಲ್ಲಿ ಅದೆಷ್ಟು ಕಷ್ಟ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಅಂತ ಒಂದು ದೊಡ್ಡ ಸೇವೆ ಸಾಧನೆ ಮಾಡ್ತಾ ಇದ್ದಾರೆ ಅವರು. ಇಷ್ಟಲ್ಲದೆ ಅವರು ಅನೇಕ ಕಡೆ ಹಾಸನ ಜಿಲ್ಲೆಯಾದ್ಯಂತ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಓಡಾಡಿ ವಾಚನಗಳನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಸಂಘಟನೆ ಮಾಡಿ ಮತ್ತೆ ಮಕ್ಕಳ ಗಮಕ ಕಾರ್ಯಕ್ರಮಗಳನ್ನೆಲ್ಲ ನಿಯೋಜಿಸಿ ಅದಕ್ಕೆಲ್ಲ ಸಂಚಾಲಕರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟಲ್ಲದೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ, ಹಾಗೆ ಕಸಪಾದ ಅಂದ್ರೆ ಕರ್ನಾಟಕ ಸಾಹಿತ್ಯ ಪರಿಷತ್ನ ಮನೆ ಮನೆ ಸಾಹಿತ್ಯ ಗೋಷ್ಠಿಯನ್ನ ಕಾರ್ಯಕ್ರಮಗಳು, ಮತ್ತೆ ಮಕ್ಕಳ ಗಮಕ ಸಮ್ಮೇಳನ, ಇವನ್ನೆಲ್ಲಾನು ಯಶಸ್ವಿಯಾಗಿ ನಡೆಸಿ ಆ ವಿದ್ಯಾರ್ಥಿಗಳನ್ನ ಮತ್ತೆ ಆ ಶಿಕ್ಷಕರನ್ನ ಬಹಳ ಮುಂದೆ ಹೋಗ್ತಾ ಇದ್ದಾರೆ. ಅದು ಬಹಳ ವಿಶೇಷವಾಗಿ ಇವರು ಮಾಡಿರೋ ಕಾರ್ಯ. ಅಂದ್ರೆ ಇನ್ನೂ ಬಹಳ ಕೆಲಸಗಳು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಇವತ್ತು ಇಲ್ಲಿ ವಾಗ್ದೇವಿ ಗಮಕ ಕಲಾ ಕೇಂದ್ರ ಅವ್ರನ್ನ ಕರೆದು ಇಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರ ಸೇವೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಎಲ್ರಿಗೂ ಅರಿವಾಗಿರುತ್ತೆ. ಹಾಗಾಗಿ ಬಹಳ ಹೇಳಕ್ ಹೋಗ್ತಾ ಇಲ್ಲ ನಾನು. ಮತ್ತೆ ಈ ನಿಟ್ಟಿನಲ್ಲಿ ಇವರು ಸ್ವಂತ ಪ್ರಶಸ್ತಿಗಳು 1-2-3 ಹೇಳ್ತೀನಿ ಅಷ್ಟೇ. ಹಿರೇಮಗಳೂರು ಅಳಸಿಂಗ ಪೆರುಮಾಳ್ ಪ್ರಶಸ್ತಿ, ಹಾಸನ ಜಿಲ್ಲೆ ಕರ್ನಾಟಕ ಕನ್ನಡ ಸಾಹಿತ್ಯ ಪ್ರಶಸ್ತಿ, ಅಲ್ಲಿ ಸಮ್ಮೇಳನದಲ್ಲಿ ಸರ್ವೋತ್ತಮ ಗಮಕ ಪ್ರಶಸ್ತಿ ಅನ್ನೋದನ್ನ ಇವರಿಗೆ ನೀಡಿದ್ದಾರೆ. ಮತ್ತೆ ಗುರುವಾಕ್ಯ ತತ್ಪರೆ ಅಂದ್ರೆ ಹಾಸನ ಜಿಲ್ಲಾ ಗಮಕ ಸಮ್ಮೇಳನದಲ್ಲಿ ಇವರಿಗೆ ಗುರುವಾಕ್ಯ ತತ್ಪರೆ ಅನ್ನೋ ಒಂದು ಬಿರುದನ್ನ ಕೊಟ್ಟಿದ್ದಾರೆ. ಹೀಗೆ ಅನೇಕ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಇವರ ಸೇವೆಯನ್ನು ಗುರುತಿಸಿ ಇವರಿಗೆ ಸನ್ಮಾನಿಸಿವೆ. ಮತ್ತೆ ಇವರು ಒಳ್ಳೆ ಲೇಖಕರು ಹೌದು. ಜೊತೆಗೆ ಆನ್ಲೈನ್ ನಲ್ಲಿ ಬೆಂಗಳೂರಿನ ಅನೇಕ ವಿದ್ಯಾರ್ಥಿಗಳಿಗೆ ಕನ್ನಡ ಬಾರದೆ ಇದ್ದವರಿಗೆಲ್ಲ
ಕನ್ನಡ ಕಲಿಸ್ತಾ ಇದ್ದಾರೆ. ಅದಂತೂ ಕನ್ನಡವನ್ನ ಬಹಳ ಈ ಪ್ರಶಸ್ತಿ ಅವರು ಭಾಷಣರಾಡೋದಕ್ಕೆ, ಅವರು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಹಿಂದೆ ಅವರ ಪತಿರಾಯರು ಶ್ರೀವತ್ಸ ಎಸ್ ಒಟಿ ಇದ್ದಾರೆ. ಹಾಗಾಗಿ ಅವರಿಗೂ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳು ಮತ್ತೆ ಅಭಿನಂದನೆಗಳು. ಇಬ್ಬರು ದಂಪತಿಗಳಿಗೆ ಹೇಳಿ ಇದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂತೀನಿ. ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಯುವ ಪ್ರಶಸ್ತಿ ವಿಜೇತೆ ಕುಮಾರಿ ಅಶ್ರಿತಾ ಅವರ ಕಿರು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಮುಂದೊಂದು ದಿವಸ ಕಿರಿದಾದ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಆ ದೇವಿ ವರವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತೇನೆ. ಇವರು 10ನೇ ವರ್ಷದಿಂದ ಸಂಗೀತವನ್ನು ಕಲಿತಾ ಇದ್ದಾರೆ. ವಿದುಷಿ ಮಾಲಾ ವೆಂಕಟೇಶ್ ಅವರಲ್ಲಿ ಸಂಗೀತವನ್ನು ಹಾಗೂ ಶ್ರೀಮತಿ ಗಂಗಮ್ಮ ಕೇಶವಮೂರ್ತಿ ಅವರಲ್ಲಿ ಗಮಕವನ್ನು ಕಲಿತಾ ಇದ್ದಾರೆ. ಇವರು ಗಮಕವನ್ನ ಇಸ್ಕಾನ್, ಡಿ.ಡಿ. ಚಂದನ, ಶಂಕರ ಚಾನಲ್, ಸಿಸ್ಕೋ ಈ ಥರ ಹಲವಾರು ಜಾಗಗಳಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಗಮಕ ಪಾರೀಣ ಮತ್ತು ದೇವರ ನಾಮ ತೃತೀಯ ಎಂಬ 2 ಪರೀಕ್ಷೆಗಳಲ್ಲಿ ಮೊದಲನೇ ರ್ಯಾಂಕ್ ಅನ್ನು ಪಡ್ಕೊಂಡು ಈಗ ಸಂಗೀತವನ್ನೇ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ. ಯುಕ್ತ ಅಕಾಡೆಮಿ, ಅರ್ಬನ್ ಕಲಾ ಮತ್ತು ಶ್ರೀ ಚೌಡೇಶ್ವರಿ ಅಕಾಡೆಮಿ ಎಂಬ 3 ಸಂಸ್ಥೆಗಳಲ್ಲಿ ಸಂಗೀತವನ್ನು ಕಲಿಸ್ತಾ ಇದ್ದಾರೆ. ಇವರಿಗೆ ದೇವರು, ಗುರುಗಳು ಸದಾ ಆಶೀರ್ವಾದವನ್ನಿತ್ತು ಮುಂದೆ ಉತ್ತಮ ಸಾಧನೆಯನ್ನು ಮಾಡುವಂತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇನೆ. ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಪ್ರಶಸ್ತಿ ಪ್ರದಾನವನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪುರಸ್ಕೃತರ ಪರವಾಗಿ ಶ್ರೀಮತಿ ರತ್ನ ಅವರು ಮಾತುಗಳನ್ನು ಆಡಬೇಕು ಅಂತ ಹೇಳ್ತಾರೆ. ಹರಿ ಓಂ. ಸರ್ವರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಮಕ ಕಲಾಭಿಮಾನಿಗಳೇ, ಇಲ್ಲಿರುವವರು ಎಲ್ಲ ಉತ್ತಮವಾದಂತಹ ಗಮನಿಗಳು. ಪ್ರಥಮವಾಗಿ ಈ ಒಂದು ವೇದಿಕೆಯಿಂದ ನಾವಿವತ್ತು ಕಾಲಿಡಬೇಕಾದ್ರೆ ಕುಮಾರವ್ಯಾಸ ಮಂಟಪ ಎಂತಹ ಅದ್ಭುತವಾದಂತಹ ಕವಿಯ ಒಂದು ಜಾಗ ಇದು. ಆ ಮಂಟಪದ ಹೆಸರನ್ನು ಇಟ್ಟಿದ್ದಾರೆ. ಪ್ರಥಮವಾಗಿ ಈ ಸ್ಥಾನಕ್ಕೆ ಇವತ್ತು ನನ್ನನ್ನು ಆಯ್ಕೆ ಮಾಡಿ ಈ ಒಂದು ಮೆಟ್ಟಿಲನ್ನು ನಾನು ಹತ್ತೋದಕ್ಕೆ ಪ್ರಥಮವಾಗಿ ನಾನು ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಮದುವೆಯ ಮುಂಚೆ ನಾನು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದೆ. 1 ವರ್ಷ ವೈಫರ ವಾಚ್ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆನಂತರ ಮದುವೆಯಾಗಿ ನಾನು ಬೇಲೂರಿಗೆ ಹೋದಾಗ ಅಲ್ಲೇ ನನ್ನ ಸಹಪಾಠಿಗಳು ಹೇಳಿದ್ರು, ಇಲ್ಲಿ ಗಮಕ ಅಂತ ಹೇಳ್ಕೊಡ್ತಾ ಇದ್ದಾರೆ, ನೀನು ಬರ್ತೀಯಾ ಅಂತ ಹೇಳಿದ್ರು. ನನಗೆ ತುಂಬಾ ಸಂತೋಷ ಆಯಿತು. ಗಮಕ ಅನ್ನೋದ್ರ ಹೆಸರು ನನಗೆ ಗೊತ್ತಿಲ್ಲ, ಏನೋ ಹೇಳ್ತಾ ಇದ್ದಾರಲ್ವಾ, ಉತ್ತಮವಾದ್ದೇನೋ ಇರಬಹುದು ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದು ನನ್ನ ಮಾವನವ್ರಿಗೆ ಹೇಳಿದೆ, ಅಪ್ಪ ಅಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರ ಮನೆಯಲ್ಲಿ
ಹೇಳ್ಕೊಡ್ತಾ ಇದ್ದಾರಂತೆ. ನಾನು ಹೋದಾಗ ನನ್ನ ಮಾವನ್ ಕೇಳಿದೆ. ಆವಾಗ ಅವರು, ನೋಡಮ್ಮ, ಇದು ಕಲೆಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ಕಲೆ, ಇದು ಶ್ರೇಷ್ಠವಾದಂತಹ ಕಲೆ. ನಾನು ಮನೆಯಲ್ಲಿ ಅನೇಕ ಪಾತ್ರೆಗಳನ್ನ ಸಂಗ್ರಹ ಮಾಡಿದ್ದೀನಿ. ಇವತ್ತಾದರೂ ನಾನು ಮಾಡಿದಂತಹ ಸಂಗ್ರಹ ಮಾಡಿದಂತಹ ಪಾತ್ರೆಗಳನ್ನ ಬಳಸುವ ಒಂದು ಯೋಗ್ಯತೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಬರಲಿ, ನಿನಗೂ ಬರಲಿ, ಸೊಸೆ ಆದವಳು ನೀನು ಅದನ್ನ ಮುಂದುವರಿಸು ಅಂತ ಕೇಳಿದ್ರು. ಅಪ್ಪ ನಾನು ನಾಳೆಯಿಂದ ಕೊಡ್ಲ ಹಾಗಾದ್ರೆ ಅಂತ ಕೇಳಿದೆ. ಆವಾಗ ನಾನು ಮೇಡಮ್ ಹತ್ರ ಹೋಗಿ ಕೇಳಿದೆ, ಮೇಡಮ್ ನನಗೂ ಹೇಳ್ಕೊಡ್ತೀರಾ ಅಂದ್ರು. ಅಯ್ಯೋ, ನಾನು ಮನೆ ಮನೆ ಸುತ್ತಾ ಇದ್ದೀನಿ, ಗಮಕ ಪ್ರಚಾರಕ್ಕಾಗಿ ನಾನು ಮನೆ ಮನೆ ಹೋಗಿ ಕರೀತಾ ಇದ್ದೀನಿ ವಿದ್ಯಾರ್ಥಿಗಳನ್ನ. ಬನ್ನಿ ನವರತ್ನ, ನೀವು ಎಲ್ಲಿರೋದು ಅಂತ ಕೇಳಿದ್ರು. ಮೇಡಮ್ ಇಲ್ಲೇ ದಮಯಂತಿ ಮಠದ ಬೀದಿದ್ದೀನಿ. ಖಂಡಿತ ಬನ್ನಿ. ಆವಾಗ ದೇವಸ್ಥಾನದ ಅರ್ಚಕ ಹೇಳಿದ್ರು, ಈ ಊರಿನಲ್ಲಿ ಡಾಕ್ಟರ್ ಶ್ರೀನಿವಾಸ ವಡ್ಡಿ ಅಂತ ಹೇಳಿದ್ದಾರೆ, ಅವನು ಉತ್ತಮವಾದ ಸಂಶೋಧಕ, ಬೇಲೂರಿನ ದೇವಸ್ಥಾನದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ, ಅವ್ರ ಮನೆಯವರಿದ್ರು ಅಂತ ಹೇಳಿ ನನ್ನನ್ನು ಪರಿಚಯ ಮಾಡಿದ್ರು. ಹೀಗಾಗಿ ಅವರು ಅತ್ಯುತ್ತಮವಾದ ಗಮಕದಲ್ಲಿ ನನಗೆ ಹೆಜ್ಜೆ ಇಡಲು ಪ್ರೋತ್ಸಾಹ ಮಾಡಿಕೊಟ್ರು. ಹಾಗೆ ಒಂದು ದಿನ ನಾನು ಬಂದು ಮನೆಯಲ್ಲಿ ಅವ್ರು ಹೇಳ್ಬೇಕಂತಹ ಪದ್ಯವನ್ನ, ಜೈಮಿನಿ ಭಾರತದ ಒಂದು ಪದ್ಯವನ್ನ ನಾನು ಹೇಳ್ತಾ ಇದ್ದೆ. ಆವಾಗ ನಮ್ಮನೆಯವರು ಕೇಳಿಸ್ಕೊಂಡ್ರು. ಪಾವನ ತುಲಾಭರಣವನ್ನು ಮಾಡಿಕೊಂಡೆ ಸೇವಾ ಅಂತ ಹೇಳ್ತಾ ಇದ್ದೆ. ಅವಾಗ ಬಂದ್ರು, ಇನ್ನೊಂದ್ಸರಿ ಹೇಳು ಅಂದ್ರು. ಇದೆ ಕರೆಕ್ಟ್ ನಾನು ಹೇಳ್ತಾ ಇದ್ದೀನಿ ನೋಡು ಅಂತ ಹೇಳಿ ನಾನು ವಾದ ಮಾಡಿದೆ ನಮ್ಮ ಮನೆಯವ್ರ ಹತ್ರ. ಆವಾಗ ಅವ್ರು ಹೇಳಿದ್ರು, ನೋಡು ಹಾಗಲ್ಲ, ಪಾವನ್ ಅತುಲಾಭರಣವನ್ನಾಗಿ ಮಾಡಿಕೊಂಡಿರುವ ಅಂತ ಹೇಳಿ ಪದವನ್ನ ವಿಂಗಡಣೆ ಮಾಡಿ ಹೇಳಿದ್ರು. ಯಾಕೆ? ನಾನು ಆವಾಗಿನ್ನು ಕಾಲು ಇಡ್ತಾ ಇದ್ದೆ. ಆವಾಗ ನನ್ಗೆ ಅನ್ನಿಸ್ತು, ಅವ್ರು ಬಿಡಿಸಿ ಅದ್ರ ಅರ್ಥ ಹೇಳಿದ್ರು. ಪಾವನ್ ಭಾವನ್ನು ಅತುಲ ಶ್ರೇಷ್ಠವಾದಂತಹ ಆಭರಣವನ್ನಾಗಿ ಮಾಡಿಕೊಂಡಿರುವಂತಹ ಅಂತ ಹೇಳಿ ಅದರ ಅರ್ಥ ಈ ತರ ಅಂತ ಹೇಳಿ. ಆವಾಗ ನನಗೆ ತುಂಬ ಆಯ್ತು. ನಾಳೆಯಿಂದ ನೀವೇ ನನಗೆ ಪಾಠ ಮಾಡಿ ಸಾಹಿತ್ಯ ಅಂತಂದ್ರೆ. ಅವಾಗಂದ್ರು, ಫಸ್ಟು ರಾಗಗಳನ್ನು ಹಾಕಿ ಕಲ್ತ್ಕೋ, ಆಮೇಲೆ ಇದೊಂದು ಎಕ್ಸಾಮ್ ಇದೆ ರೀ ಅಂದೆ. ಆವಾಗ ಏನು ಹೇಳಿದ್ರು, ಸರಿ ಮಾಡ್ತೀನಿ, ಫಸ್ಟ್ ರಾಗಗಳ ಅಧ್ಯಯನವನ್ನ ಮಾಡೋದು. ಮೇಡಮ್ ಹತ್ರ ಹೋಗಿ ಹೇಳಿದೆ. ಮೇಡಮ್ ಹೇಳ್ಕೊಟ್ರು, ಈ ಸರಿ ಕಾಜಾಣ ಎಕ್ಸಾಮ್ ಕಟ್ಟಿದ್ರು. ಏನೋ ಹುಮ್ಮಸ್ಸು ಎಕ್ಸಾಮ್ ಅಲ್ಲ, ಇದು ಪ್ರೋತ್ಸಾಹ ಮನೇಲಿ ಬೇಕಾದಂಗಿತ್ತು ನನಗೆ. ಅರ್ಥ ಮಾಡೋದು ಮನೆಯವರು ಹೇಳಿರೋದು. ಹಾಗಾಗಿ ನಾನು ಬಂದು, ನನ್ಗೆ ಇವತ್ತು ಈ ಪಾಠ ಆಗಿದೆ, ನನ್ಗೆ ಈ ಪಾಠ ಮಾಡಿ ಪದವಿಂಗಡಣೆ ಮಾಡಿಕೊಡಿ ಅಂತ ಹೇಳಿ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟೆ. ಯಾಕೆಂದ್ರೆ ನಾವು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೀವಿ. ನನ್ನ ಜೀವನದಲ್ಲಿ ನಿಜಕ್ಕೂ ಹಿತ್ತಲ ಗಿಡ ಮದ್ದು ಅನ್ನೋದು ನಾನು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀನಿ. ಯಾಕೆ ಅಂದ್ರೆ ಪ್ರತಿಯೊಂದು ಭಾಗವನ್ನ, ಅದರ ಕಾವ್ಯದ ಅಂತರಾಳವನ್ನ ಬಿಡಿಸಿ, ಅದರ ಶ್ಲೇಷಾರ್ಥವನ್ನು ಹೇಳಿ, ದ್ವಂದ್ವಾರ್ಥವನ್ನು ಹೇಳಿ, ನನಗೆ ಹೆಜ್ಜೆ ಹೆಜ್ಜೆಗೂ ಪಾಠ ಮಾಡಿ ಇವತ್ತು ಈ ಮಟ್ಟಕ್ಕೆ ನನ್ನನ್ನು ತರಬೇಕಾದ್ರೆ ನಮ್ಮನೆಯವರು. ಹಾಗೆ ನನ್ನ ಮೇಡಮ್ ಹೇಳಿದ್ರು, ಗಮಕ ಕಾಜಾನ ಆಯ್ತು, ಪಾರಿಣ ಆಯ್ತು, ನೀನು ಇನ್ನು ಮುಂದೆ ನೀವು ಕಲಿತ ಸಾಲು, ನೀವು ಕಲಿತ ವಿದ್ಯೆಯನ್ನ 4 ಜನಕ್ಕೆ ಹೋಗಿ ಹಂಚಬೇಕು. ಮೇಡಮ್, ಹಂಚುವುದು ಅಂದ್ರೆ ಯಾವ ರೀತಿ? ನೀವು ಈ ಕ್ಲಾಸ್ ಮಾಡ್ತಾ ಇದ್ದೀರಾ, ಗುರುಗಳ ಮುಂದೆ ನಾವು ಹೇಗೆ ಇದು ಮಾಡೋಕ್ಕಾಗತ್ತೆ ಅಂತ. ಹಾಗಲ್ಲ ನೋಡಿ, ನಾನು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗಿ ಅನೇಕ ವ್ಯಕ್ತಿಗಳಿಗೆ ನೀವು ಕಾರ್ಯಕ್ರಮ ಕೊಡಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಕಲಿಸ್ಬೇಕು. ನಾನು ಅವಾಗ ಹಳೇಬೀಡಿಗೆ ಹೋದೆ. ಹಳೇಬೀಡಿಗೆ ಹೋಗಿ ಸತತವಾಗಿ 3 ವರ್ಷ ತರಗತಿಯನ್ನು ಮಾಡಿದೆ. ತರಗತಿಯನ್ನು ಮಾಡಿದಾಗ ದೇವರಾಮನಿಂದ ಕಾಜಾಣ ಪಾರಾಯಣ ಇದ್ದೆವು. ಆವಾಗ ನನಗಿದ್ದವರು ನನಗಿಂತ ಎಲ್ಲ ದೊಡ್ಡವರು. ಅವರಿಂದ ಒಂದು ನಾನು ಕಲಿತೆ, ಶಿಸ್ತು ಅನ್ನೋದನ್ನು ಕಲಿತ್ಕೊಂಡೆ. 3 ಗಂಟೆಗೆ ನಾನು ಬಸ್ ಹತ್ತಿ ಅಲ್ಲಿ ಹೋಗಿ ಇಳಿಬೇಕು ಅನ್ನುವಾಗ ಅಷ್ಟೊತ್ತಿಗೆ ನನ್ನ ಸಹಾಯಕರೆಲ್ಲ ಬುಕ್ ಹಿಡ್ಕೊಂಡು ನಿಂತಿದ್ರು. ಮೇಡಮ್ ಬಂದರು. ಆ ಸಂತೋಷ, ಅವರಿಂದ ಕಲಿತಂತಹ ಶಿಸ್ತು ಇಲ್ಲಿ ನನ್ನ ಗಮನಕ್ಕೆ ಒಂದು ಮಾರ್ಗದರ್ಶನ ಅನ್ನುವಂಥದ್ದು. ಇದಕ್ಕೆ ಮಧ್ಯದಲ್ಲಿ ತಿಂಗಳಿಗೆ 2 ಸಾರಿ ನಮ್ಮನೆಯವರು, ಯಾಕೆ ಅವ್ರಿಗೆ ಮೊದಲೇ ಒಂದು ಹೇಳಿದೆ ನಾನು, ಸಾಹಿತ್ಯದಲ್ಲಿ ನೀವು ಪಾಠ ಮಾಡಬೇಕು ಅಂತ. ಅವ್ರಿಗೆ
ಸಾಹಿತ್ಯದಲ್ಲಿ ಹಾಗೂ ಗಮಕ ಸಂಗೀತದಲ್ಲಿ ಎರಡನ್ನೂ ಸಹ ನನಗೆ ತುಂಬ ಅತ್ಯುತ್ತಮವಾದಂತಹ ಸಲಹೆ ಸಹಕಾರಗಳು ಸಿಕ್ಕು. ಹೀಗೆ ಮೆಟ್ಟಿಲನ್ನು ಹತ್ತುತ್ತಾ ಒಮ್ಮೆ ನನ್ನನ್ನು ಸರ್ವ ಸದಸ್ಯರ ಮೀಟಿಂಗಿಗೆ ಕರೆದರು. ಪ್ರತಿ ವರ್ಷನೂ ಕರೀತಾ ಇದ್ರು. ಆ ವರ್ಷ ಹೋದೆ ಗಮಕ ಕಲಾ ಪರಿಷತ್ಗೆ. ಹೋದಾಗ ನಾನು ಏನಾದ್ರು ಒಂದು ಕಾರ್ಯಕ್ರಮವನ್ನು ನಮ್ಮ ಊರಿನಲ್ಲಿ ಮಾಡಬೇಕಲ್ವಾ ಅನ್ನೋದು ನನ್ನ ತಲೆಯಲ್ಲಿ ಬಂತು. ಅದು ದೊಡ್ಡ ಕಾರ್ಯಕ್ರಮ. ಆದರೆ ಒಂದೇನು, ಎಲ್ಲದಕ್ಕೂ ಹೋಗೋಣ ಮುಂದುಂಟೀಸುವಂತಹ ಧೈರ್ಯ ಕಲಿಸಿಕೊಟ್ಟದ್ದು ನನ್ನ ತಾಯಿ. ಹಾಗಾಗಿ ನಾನು ಏನು ಮಾಡಿದೆ, ಅವತ್ತು ಮೀಟಿಂಗಲ್ಲಿ ಮಾತಾಡ್ತಾ ಇರುವಾಗ, ನೋಡಿ ಈಗ ಮಕ್ಕಳ ಒಂದು ಸಮ್ಮೇಳನವನ್ನು ಮಾಡಬೇಕು ರಾಜ್ಯ ಮಟ್ಟದ್ದು ಅಂತ ಹೇಳಿ ನಮ್ಮ ಅಧ್ಯಕ್ಷರಾದ ಸತ್ಯನಾರಾಯಣ ಸರ್ ಹೇಳಿದರು. ನಾನೇನು ಹೇಳಿದೆ, ಕಲಿಯಿಸ್ಬಿಟ್ಟೆ, ರಾಜ್ಯ ಮಟ್ಟದ ಸಮ್ಮೇಳನ ಅಂತ. ಸರ್ ನನಗೆ, ನಾನು ಊರಿಗೆ ಹೋಗ್ತೀನಿ, ಊರಿಗೆ ಹೋಗಿ ನನ್ನ ಊರಿನ ಎಲ್ಲರನ್ನ ನನ್ನ ಸಹಕಾರ ಕೇಳ್ತೀನಿ, ಒಂದು ಕಮಿಟಿ ಮಾಡ್ತೀನಿ, ಅದನ್ನ ಮಾಡಿ ನಾನು ಇದಕ್ಕೆ ಒಪ್ಕೊಳ್ತೀನಿ ಸರ್, ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಕೇಳಿದೆ. ಆವಾಗ ಸತ್ಯನಾರಾಯಣ ಸರ್ ಅಂತ ತಗೊಳ್ಳಿ, ಒಂದು 15 ದಿನನೇ ತಗೊಳ್ಳಿ ಇದ್ರು. ಹಾಗಾಗಿ ಸತ್ಯನಾರಾಯಣ ಸರ್ ಜೊತೆ ನಮ್ಮ ಸುಬ್ರಹ್ಮಣ್ಯ ಭಟ್ರು ಇವರೆಲ್ಲ ನಮ್ಮ ಮನೆಯವರೇ ಅನ್ನುವ ರೀತಿಯಲ್ಲಿ, ನಮ್ಮ ಸಂಬಂಧಿಕರೇ ಅನ್ನುವ ರೀತಿಯಲ್ಲಿ ನನಗೆ ಪ್ರೋತ್ಸಾಹ ಕೊಡ್ತಾ ಬಂದರು. ಊರಿನಲ್ಲಿ ಆಯ್ತು ಮೇಡಮ್ ಮಾಡೋಣ ಅಂತ ಎಲ್ಲರೂ ಒಪ್ಕೊಂಡ್ಬಿಟ್ರು. ಆದರೆ ಬಂದಿತ್ತು ಒಂದೇ, ಹಣಕಾಸಿನ ತೊಂದರೆ. ಹಣಕಾಸು ಹೇಗೆ ಮಾಡುವುದು, ಅದಕ್ಕೆ ಬೇಕಾದ ಒಂದು 3 ಲಕ್ಷ ಅನ್ನೋದಿತ್ತು. ಹಾಗಾಗಿ ಆ ಸಂಸ್ಥೆಗೆ ಹೇಗೋ ಊರಿನ ಎಲ್ಲರ ಸಹಕಾರದಿಂದ ಅದೊಂದು ಕಾರ್ಯಕ್ರಮ ಮಾಡ್ತಾ ಬಂತು. ಹಾಗೆ ಮತ್ತೂರು ಕೇಶವಮೂರ್ತಿ ಅವರು ಮದ್ದೂರಿನ ದೊಡ್ಡ ದೊಡ್ಡ ಕಂಪನಿಗಳ ಪರಿಚಯನೂ ಆಯಿತು. ಹೀಗಾಗಿ ಈ ನಮ್ಮ ಶ್ರೀಮತಿ ಮೇಡಮ್ ನಾನು ಎಲ್ಲೋ ಒಂದು ಇದರಲ್ಲಿ ಇದ್ದಾಗ ಫೋನ್ ಮಾಡಿದ್ರು, ನವರತ್ನ ಈ ಸರಿ ನಿಮಗೆ ಮತ್ತೂರು ಕೇಶವಮೂರ್ತಿ ಅವರ ಹೆಸರಿನಲ್ಲಿ ಒಂದು ಪುರಸ್ಕಾರ ಕೊಡ್ತಾ ಇದೆ ಅಂತ ಹೇಳಿದ್ರು. ನನಗೆ ರೋಮಾಂಚನವಾಯಿತು. ಮತ್ತೂರು ಕೇಶವಮೂರ್ತಿ ಅವರಲ್ಲಿ ನಾನು ಎಲ್ಲಿ ಇನ್ನೂ ಅದರ ಕಂಬಕಾಲ ಇರ್ತಿರೋಳು ನಾನು ಅಂತ ಹೇಳಿ ತುಂಬ ಭಯವಾಯಿತು. ಆಮೇಲೆ ಮೇಡಮ್ ನಾನು ಇದಕ್ಕೆ ಯೋಗ್ಯರಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲ, ಆ ಯೋಗ್ಯತೆಯನ್ನು ಅಳಿಯೋರು ಬೇಡಿದ್ದಾರೆ, ಅವರು ನಿಮ್ಮನ್ನೆಲ್ಲ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಒಂದು ವಿಷಯ ಅಂದರೆ ಒಂದೇ ಒಂದು ವಿಷಯ 2 ನಿಮಿಷಗಳ ಕಾಲ ನಾನು ಮಾತಾಡ್ಬಿಟ್ಟು ನನ್ನ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೇನೆ. ಯಾಕೆ ಅಂದರೆ ಮತ್ತೂರು ಕೇಶವಮೂರ್ತಿಗಳು ಅಂದರೆ ದೊಡ್ಡ ಗಮಕಿಗಳು. ಅವರು ಮತ್ತೂರಿನಲ್ಲಿ ಬೇಲೂರಿಗೆ ಬಂದು ಕಾರ್ಯಕ್ರಮವನ್ನು ಗಮಕ ಪ್ರಚಾರವನ್ನು ಮಾಡ್ತಾ ಇರುವಾಗ ಆ ಗಮಕ ಕಾರ್ಯಕ್ರಮಕ್ಕೆ ನೀವು ಪೂರ್ಣ ಜವಾಬ್ದಾರಿ ವಹಿಸಬೇಕು ಅಂದರು. ಆಯಿತು ಅಂತ ಹೇಳಿ ಅವತ್ತಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತೆ ಅವರನ್ನು ಬೀಳ್ಕೊಡುವ ಹೊತ್ತಿನಲ್ಲಿ ಕಾಲು ಜಾರಿ ಬಿದ್ದು ನನ್ನ ಸೊಂಟಕ್ಕೆ ತುಂಬ ನೋವಾಯಿತು. ಅವರು ಕೂತಿದ್ದಂತಹ ಕಾರಿನಿಂದ ಇಳಿದು ನನ್ನನ್ನು ಆ ಕಾರಿನಲ್ಲಿ ಕೂರಿಸಿ ಆಸ್ಪತ್ರೆಗೆ 4 ಜನ ಎತ್ತು ಕೂರಿಸುವಷ್ಟು ತೊಂದರೆ ಆಯಿತು. ಆ ತೊಂದರೆಯಿಂದ ನಾನು ಅಲ್ಲಿಂದ ಹಾಸನಕ್ಕೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಅದೇನೋ ಮುಂದಿನ ಕಡೆ ಆಗೋಯ್ತು. ಆದರೆ ಅವರು ಮತ್ತೂರಿಗೆ ಹೋಗುವ ತನಕನೂ ರಾತ್ರಿ ತನಕನೂ ಅವರ ದೇವರ ಧ್ಯಾನವನ್ನು ಮಾಡ್ತಾ ಹುಡುಗಿ ಹೇಗಿದ್ದಾಳೆ ಅಂತ ಹೇಳ್ತಾ ಬಂದರು. ಅಂಥ ಉತ್ತಮವಾದಂತಹ ಶ್ರೇಷ್ಠ ಗಮನಿಗಳ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ, ಹಿರಿಯರೆಲ್ಲರ ಆಶೀರ್ವಾದ ಎಲ್ಲರಿಗೂ ಇರೋದ್ರಿಂದ ನಾನು ಮತ್ತೆ ಗಮಕದ ಹೆಜ್ಜೆಗೆ ಏಣಿಯನ್ನು ಹತ್ತದ ಹೋಗೋಕ್ಕೆ ನನಗೆ ಒಂದು ಮೆಟ್ಟಿಲು ಅನ್ನುವುದು ನನಗೆ ಬಂದು ಇನ್ನು ಮುಂದೆ ಸಹ ಗಮಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತು ಅವರ ಒಂದು ಪುರಸ್ಕಾರಕ್ಕೆ ನಾನು ನಿಜವಾಗ್ಲೂ ತುಂಬ ಒಂದು ಅತ್ಯುತ್ತಮವಾದ ಒಂದು ಪ್ರಶಸ್ತಿ ನನಗೆ ದೊರಕಿದೆ, ಅಂಥವರ ಆಶೀರ್ವಾದ ನನಗೆ ದೊರಕಿದೆ ಎನ್ನುವುದು ನನಗೆ ಹೆಮ್ಮೆ ಅಲ್ಲ. ಆದರೆ ನಿಜವಾಗ್ಲೂ ಅವರೆಲ್ಲರ ಆಶೀರ್ವಾದ ಅನ್ನೋದು ಒಂದೇ ನನಗೆ ಬರ್ತಾ ಇದೆ. ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಹೊಣೆಗಾರಿಕೆ ನನ್ನ ಮೇಲೆ ಬಿದ್ದಿದೆ. ಆ ಹೊಣೆಗಾರಿಕೆಯನ್ನು ನಾನು ನಿಭಾಯಿಸಬೇಕು, ಗಮಕದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಬೇಕು ಅನ್ನೋದು ಒಂದೇ ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರ ಎದುರಿಗೆ ನಾನು ಇವತ್ತಿನ
ನನಗೆ ಒಂದು ಪುರಸ್ಕಾರವನ್ನು ಕೊಡ್ತಾ ಇರುವಂತಹ ವಾಗ್ದೇವಿ ಗಮಕ ಕಲಾ ಪ್ರತಿಷ್ಠಾನದ ಅಧ್ಯಕ್ಷರಿಗೆ ಹಾಗೂ ಎಲ್ಲರಿಗೆ ನಾನು ಕಾರ್ಯಕ್ರಮ ದೇವಿಯವರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಮತಿ ನವರತ್ನ ಅವರ ಮನದುಂಬಿದ ಮಾತುಗಳು ತಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ ಇದೆ. ಒಂದು, ಈಗ ಇಲ್ಲಿಯ ಕುಮಾರವ್ಯಾಸ ಮಂಟಪ ಮತ್ತು ಕನ್ನಡ ಸಹೃದಯ ಪ್ರತಿಷ್ಠಾನ ಕುಮಾರವ್ಯಾಸ ಮಂಟಪ ಇಲ್ಲಿನವರು ಶ್ರೀಮತಿ ಮೇಡಮ್ ಅವರಿಗೆ ಏನೋ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ಇದ್ದಾರೆ. ಕುಮಾರವ್ಯಾಸ ಮಂಟಪಕ್ಕೆ ಶ್ರೀಮತಿಯವರು ಮಹೋಪಕಾರವನ್ನು ಒಂದು ತುರ್ತು ಪರಿಸ್ಥಿತಿಯನ್ನು ಉಂಟಾಗಿದೆ. ಕಾರ್ಯಕ್ರಮಗಳನ್ನು ನಡೆಸೋದಿಲ್ಲಪ್ಪ ಅನ್ನುವಂಥ ಒಂದು ಭೀತಿಯನ್ನು ಬರೆದಿದ್ದಾರೆ. ಮುಖ್ಯವಾಗಿ ನಾವು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಾಗಿಯೇ ಈ ಮಂಟಪದ ಒಂದು ಇದನ್ನು ಮಾಡಿ ಅದಕ್ಕೆ ಬಿಟ್ಟು ಬಂದಿತ್ತು. ಹಾಗಾಗಿ ಅಂತಹ ಸಮಯದಲ್ಲಿ ಕಲಾವಿದರನ್ನ ಪ್ರತಿ ದಿನದಲ್ಲೂ ಗುರುತಿಸಿಕೊಟ್ಟಿದ್ದಾರೆ. ನಮ್ಮ ಮಂಟಪಕ್ಕೆ ಅವರು ಮಾಡಿದ ಉಪಕಾರವನ್ನ ಅವರ ಜವಾಬ್ದಾರಿಗಳು 3 ತಿಂಗಳ ಕಾಲ ನಾನು ನಿಮಗೆ ಯಾವ ತೊಂದರೆ ಇಲ್ಲದ ಕಲಾವಿದರನ್ನ ಗುರುತಿಸಿಕೊಡ್ತೇನೆ, ಅದಕ್ಕೆ ಯೋಚನೆ ಮಾಡಬೇಡಿ. ಅದೇ ರೀತಿ ಅವರು ಕೊಟ್ಟ ಮಾತಿನಿಂದ ನಮ್ಮಲ್ಲಿದ್ದಾರೆ, ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಉತ್ತಮವಾದಂಥ ಕಲಾವಿದರನ್ನ ನಮಗೆ ಪರಿಚಯ ಮಾಡಿದ್ದಾರೆ. ಆಮೇಲೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಹೇಳಿದಾದರೆ ಹೆಚ್ಚು ಸಮಯ ನಾನು ಕೊಡೋದಿಲ್ಲ. ಇಷ್ಟು ಹೊತ್ತು ನೆಂಟರನ್ನ ಇಲ್ಲಿ ಕಟ್ಟಿ ಹಾಕಿದ್ದಾರೆ. ಅವರು ವಿವಿಧವಾದ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ್ದಾರೆ. ಅದು ದೊಡ್ಡ ಕೆಲಸ. ಇದೆಲ್ಲ ಮಾಡಿದಂತಹ ಶ್ರೀಮತಿಯವರ ಆ ಒಂದು ಸಾಮರ್ಥ್ಯ, ಅವರ ದಕ್ಷತೆ, ಜನರನ್ನ ಹಿಡಿದು ಕೆಲಸ ಮಾಡಿಸುವಂಥ ಅವರ ಒಂದು ಇದಕ್ಕೆ ಸಾಮರ್ಥ್ಯಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ನಮ್ಮ ಮಂಟಪದ ಅಭಿಮಾನ ಸೇರಿ ಮಾಡ್ಕೊಂತ ಪ್ರಾರ್ಥನೆ ಮಾಡಿದ ಇವತ್ತು ನಾವು ಒಂದು ಗೌರವ ಸಮರ್ಪಣೆ. ಧನ್ಯವಾದಗಳು. ಇದೀಗ ನೀವೆಲ್ಲರೂ ಕಾಯುತ್ತಿರುವ ಕ್ಷಣ ಅಧ್ಯಕ್ಷೀಯ ಭಾಷಣ.